ಇನ್ನು ರಾಜ್ಯದಲ್ಲಿ ಮತ್ತೊಂದು ಮಹಾ ಅಕ್ರಮ ನೇಮಕಾತಿ ಸದ್ದು ಮಾಡ್ತಾ ಇದೆ. ಧಾರವಾಡದಲ್ಲಿ ಮತ್ತೆ ಬೀದಿಗಿಳಿದ ವಿದ್ಯಾರ್ಥಿಗಳು. ಸರ್ಕಾರಕ್ಕೆ ಮತ್ತೊಂದು ಹೊಸ ತಲೆನೋವು ಶುರುವಾಗಿದೆ. ಒಂದು ಸರ್ಕಾರದ ಜಂಘಾಬಲವನ್ನೇ ನಡುಗಿಸಿದಂತಹ ಮತ್ತೊಂದು ಕ್ರಾಂತಿ ರಾಜ್ಯದಲ್ಲಿ ಸದ್ದಾಗ್ತಾ ಇದೆಯಾ? ಧಾರವಾಡದಲ್ಲಿ ಮತ್ತೆ ಜೆನ್ಜಿ ರೀತಿ ಬೀದಿಗಿಳಿದ ವಿದ್ಯಾರ್ಥಿಗಳು. ಧಾರವಾಡದಲ್ಲಿ ಮತ್ತೆ ಬೀದಿಗಿಳಿದ ವಿದ್ಯಾರ್ಥಿಗಳು. ಸರ್ಕಾರಕ್ಕೆ ಮತ್ತೊಂದು ಹೊಸ ತಲೆನೋವು ಶುರುವಾಗಿದೆ. ಆಗ ಖಾಲಿ ಹುದ್ದೆಗಳ ನೇಮಕಾತಿಗೆ ಆಗ್ರಹ ಮಾಡಿ ಹೋರಾಟ ನಡೆಸಿದ್ರು. ಈಗ ಅಕ್ರಮ ನೇಮಕಾತಿ ವಿರುದ್ಧ ಬೀದಿಗಿಳಿದ ವಿದ್ಯಾರ್ಥಿಗಳು ಅನರ್ಹರನ್ನ ಅರ್ಹರನ್ನಾಗಿಸಿ ಅರ್ಹರನ್ನ ಬೀದಿಗೆ ತಳ್ಳೋ ಪ್ರಯತ್ನಗಳಾಗ್ತಾ ಇದೆ ಅಂತ ದಲಿತ ಸಂಘಟನೆಗಳ ಪ್ರತಿಭಟನೆ. ರಾಜ್ಯದಲ್ಲಿ ಮತ್ತೊಂದು ಮಹಾವಿದ್ಯಾರ್ಥಿಗಳ ಕ್ರಾಂತಿ ಶುರುವಾಗಿದೆ. 4 ಲಕ್ಷ ಚಿಲ್ಲರೆ ಹುದ್ದೆಗಳನ್ನ ಸರ್ಕಾರ ಖಾಲಿ ಇಟ್ಕೊಂಡು ಕೂತಿದೆ. ಮನೆಯವರು ಓದು ಬರಹ ಕಲಿಸಿದ್ರು, ಅದಕ್ಕೆ ತಕ್ಕನಾಗಿರೋ ಕೆಲಸ ಸಿಗ್ತಿಲ್ವಲ್ಲ ಅಂತ ಹೇಳಿ ಪಕ್ಕದ ಮನೆಯವರು ಕೂಡ ಆಡಿಕೊಳ್ಳುವ ಸ್ಥಿತಿಗೆ ತಂದಿದ್ದು ಸರ್ಕಾರ. ಖಾಲಿ ಇರೋ ಹುದ್ದೆಗೆ ನೇಮಕಾತ ಮಾಡೋದಕ್ಕೆ ಆಗೋದಿಲ್ವೇನು ಅಂತ ಹೇಳಿ ಪ್ರಶ್ನೆ ಮಾಡಿ ಪ್ಲೆಕಾರ್ಡ್ ಪ್ರದರ್ಶನಗಳಾಯಿತು. ಪೊಲೀಸರ ಬ್ಯಾರಿಕೇಡ್ ಅನ್ನ ಭೇದಿಸಿಕೊಂಡು ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಯಿತು. ಸ್ವತಃ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ನಡೆದಿರ್ತಕ್ಕಂತಹದ್ದು. ಅದಾದ ನಂತರ ಕಮಿಷನರ್ ಬಂದರೂ ಕೂಡ ನಿಯಂತ್ರಣಕ್ಕೆ ಸಿಗದ ವಿದ್ಯಾರ್ಥಿಗಳ ಗುಂಪು ಸರ್ಕಾರ ಮತ್ತು ಇಲಾಖೆಯ ವಿರುದ್ಧ ಜೈಂಕಾರ ಮೊಳಗಿಸಿದ್ರು. ಈಗ ಮತ್ತದೇ ರೀತಿಯ ಸಂಘರ್ಷ, ಮತ್ತದೇ ರೀತಿಯ ವಿದ್ಯಾರ್ಥಿಗಳ ಸಾಮೂಹಿಕ ಪ್ರತಿಭಟನೆ. ಆವತ್ತು ನಡೆದಿದ್ದು ಖಾಲಿ ಹುದ್ದೆಗಳ ನೇಮಕಾತಿಯ ಬಗ್ಗೆ. ಇವತ್ತು ನೀವು ನೇಮಕಾತಿ ಮಾಡಿಕೊಂಡಿರುವುದೇ ಅಕ್ರಮ. ಫಲಾನುಭವಿಗಳಿಗೆ ಸಿಗದ ಫಲ ಯಾರ್ಯಾರ ಮಕ್ಕಳಿಗೆ ಸಿಗ್ತಾ ಇದೆ. ಅಕ್ರಮ ನೇಮಕಾತಿಯ ವಿರುದ್ಧ ಬೀದಿಗಿಳಿದ ಸಂಘಟನೆಗಳು. ಅನರ್ಹರಿಗೆ ಸ್ಥಾನ ಕೊಡಬೇಡಿ, ಡಿಸರ್ವ್ಡ್ ಅರ್ಹ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಸಿಗಬೇಕು. ಇದರಲ್ಲೊಂದು ಅಕ್ರಮದ ವಾಸನೆ ಬಡಿತಾ ಇದೆ ನಾಸಿಕಕ್ಕೆ. ಧಾರವಾಡದಲ್ಲಿ ಮತ್ತೆ ಬೀದಿಗಿಳಿದ ವಿದ್ಯಾರ್ಥಿಗಳು. ಸರ್ಕಾರದ ವಿರುದ್ಧ ಘೋಷಣೆ. ಸರ್ಕಾರಕ್ಕೆ ಮತ್ತೊಂದು ಹೊಸ ತಲೆನೋವು ಶುರುವಾಗಿದೆ. ಆಗ ಖಾಲಿ ಹುದ್ದೆಗಳ ನೇಮಕಾತಿಗೆ ಆಗ್ರಹಿಸಿ ಹೋರಾಟ ನಡೆಯಿತು. ಈಗ ಅಕ್ರಮ ನೇಮಕಾತಿಯ ವಿರುದ್ಧ ಬೀದಿಗಿಳಿದ ವಿದ್ಯಾರ್ಥಿಗಳ ಸಾಥ್ ನೀಡಿದ ದಲಿತ ಸಂಘಟನೆಗಳು, ಸಮಾನ ಮನಸ್ಕ ಸಂಘಟನೆಗಳು ಕೂಡ ಅವರಿಗೆ ಬೆಂಬಲವನ್ನು ಸೂಚಿಸಿದೆ. ಒಟ್ಟಾರೆ ನಿಜಕ್ಕೂ ಕೂಡ ಇದು ಸರ್ಕಾರಕ್ಕೆ ಮತ್ತೊಂದು ತಲೆನೋವಾಗಿ ಪರಿಣಮಿಸಬಹುದು. ಇನ್ನು ಈ ಬೀದಿಗಿಳಿದು ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿಗಳ ಹೊಸ ರೀತಿಯ ಕ್ರಾಂತಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ಕಾರವೇ 24 ಗಂಟೆ ಯೋಚನೆ ಮಾಡಬಹುದಾದಂತಹ ವಿಚಾರವಾಗಿ ಮಾರ್ಪಟ್ಟಿದೆ. ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮ ನೇಮಕಾತಿ ನಡೆದಿದೆ ಅನ್ನೋ ಆರೋಪ. ಅರ್ಹರನ್ನ ಬಿಟ್ಟು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಅನರ್ಹರ ನೇಮಕ. ಹಣ ದಾಸಿಗೆ ಬಿದ್ದು ಕಂಡವರನ್ನ ನೇಮಕಾತಿ ಮಾಡಿದ್ರ. ನೇಮಕಾತಿ ಮಾನದಂಡಗಳು ಗಾಳಿಗೆ, ಅನರ್ಹರ ನೇಮಕಾತಿ. ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ಅಕ್ರಮ ನೇಮಕಾತಿ ನಡೆದಿದೆ. ಒಂದು ಮಾನದಂಡಗಳಿರುತ್ತವೆ ಪ್ರತಿಯೊಂದಕ್ಕೂ ಕೂಡ. ಆ ಮಾನದಂಡಗಳನ್ನ, ಆ ಸ್ಟ್ಯಾಂಡರ್ಡ್ ಅನ್ನ ಕಾಲು ಧೂಳು ಮಾಡಿಕೊಂಡು ನಿಮಗಿಷ್ಟ ಬಂದ ಹಾಗೆ ಯಾರ್ಯಾರನ್ನೂ ನೇಮಕ ಮಾಡ್ತೀರಿ. ನೀವು ಗಮನಿಸ್ತಾ ಇದ್ದೀರಿ. ಆ ಸ್ಪಷ್ಟ ದಾಖಲೆಯನ್ನ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀವಿ. ಅನರ್ಹರಿಗೆ ಅವಕಾಶ ಕೊಡಲಾಗುತ್ತೆ. ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಅನರ್ಹರಿಗೆ ಅವಕಾಶ ಮಾಡಿಕೊಡಲಾಗುತ್ತೆ. ಇವರು ಯಾರು ಅರ್ಹರಲ್ಲ. ಅನರ್ಹರಿಗೆ ಯಾಕೆ ಅವಕಾಶ ಮಾಡಿಕೊಡ್ತಾರೆ ಅಂದ್ರೆ ಅವರು ಕೈ ಬಿಸಿ ಆಗುತ್ತೆ. ಕಾಂಚನದ ಮುಂದೆ ರಾಜಿ ಸಂಧಾನ. ಅನರ್ಹರಿಗೆ ವೇದಿಕೆ ಕಲ್ಪಿಸಿಕೊಡುವಂತಹದ್ದು ಯಾವುದೋ ಒಂದು ಪ್ರೈವೇಟ್ ಏಜೆನ್ಸಿ ಅಲ್ಲ, ಬದಲಾಗಿ ಗವರ್ನಮೆಂಟ್ ಅಫಿಷಿಯಲ್ಸ್ಗಳೇ ನಡೆಸ್ತಾರೆ. ಮನುಷ್ಯನ ಹಸಿ ಅಮೇಧ್ಯ ತಿಂದಂತಹ ಲಜ್ಜೆಗೆಟ್ಟ ಕೃತ್ಯ ಇದು. ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ಟೀಚಿಂಗ್ ಸ್ಟಾಫ್ ನೇಮಕಾತಿಯಲ್ಲಿ ಅಕ್ರಮ. ನಿಯಮ ಬಾಹಿರವಾಗಿ ನೇಮಕಾತಿ ಆದೇಶ ಕೊಟ್ಟಿರುವ ವಿವಿ ರಿಜಿಸ್ಟ್ರಾರ್. ಟೀಚಿಂಗ್ ಸ್ಟಾಫ್ ನೇಮಕಾತಿಗೆ ತಲಾ 35 ಲಕ್ಷ ರೂಪಾಯಿ ಪಡೆದು ನೇಮಕಾತಿ ಸಂಬಂಧ ಯಾವುದೇ ನಿಯಮ ಪಾಲಿಸಿಲ್ಲ. ಸಿಂಡಿಕೇಟ್ನಲ್ಲಿ ನೇಮಕಾತಿಗೆ ಅನುಮೋದನೆ ಪಡೆದಿಲ್ಲ. ವಿವಿ ರಿಜಿಸ್ಟ್ರಾರ್ ವಿರುದ್ಧ ಭುಗಿಲೆದ್ದ ಭಾರಿ ಜನಾಕ್ರೋಶ. ತಕ್ಷಣವೇ ಅಕ್ರಮ ನೇಮಕಾತಿ ರದ್ದು ಮಾಡೋದಕ್ಕೆ ಸಂಘಟನೆಗಳ ಆಗ್ರಹ ವ್ಯಕ್ತವಾಗಿದೆ.
ನೇಮಕಾತಿ ರದ್ದು ಮಾಡದೇ ಇದ್ದರೆ ಉಗ್ರ ಹೋರಾಟ. 35 ಲಕ್ಷ ರೂಪಾಯಿ ಕೂತು ಜಾಗಕ್ಕೆ ಬಂದು ಗಂಟನ್ನ ಕೊಡ್ತಾರೆ ಅನ್ನುವುದಾದ್ರೆ ಅಕ್ರಮ ನೇಮಕಾತಿ ಮಾಡೋದಕ್ಕೆ ಅಧಿಕಾರಿಗಳಿಗೇನು ಕಹಿ ಅನ್ಸುತ್ತಾ? ಗಂಟು ಸಿಗೋದಿಲ್ವೇನು? 35 ಲಕ್ಷ ಎಣಿಸುವುದಕ್ಕೂ ನಿರಂತರ ಅರ್ಧ ಗಂಟೆಗಿಂತಲೂ ಹೆಚ್ಚು ಬೇಕಾ? ಕಾಸು ಎಣಿಸೋದಕ್ಕೂ ಪುಕ್ಸಟ್ಟೆ ಬಂದು ಬೀಳ್ತಾವೆ ಗಂಟು. ನೇಮಕಾತಿ ಕೊಡೋದಕ್ಕೇನು ಅರ್ಧ ಗಂಟೆ ಕೆಲಸ? ಯಾವ ಪ್ರಾಮಾಣಿಕತೆ, ಯಾವ ಸರ್ಕಾರಿ ಕೆಲಸ, ಯಾವ ನಿಷ್ಠೆ? ಅಕ್ರಮ ನೇಮಕಾತಿಯನ್ನ ಅತ್ಯಂತ ನಿರ್ಭಯರಾಗಿ, ಅತ್ಯಂತ ನಿರಾತಂಕರಾಗಿ ಮಾಡ್ತಾರೆ. ಅವರ ಮನಸ್ಸಿನ ಯಾವುದೇ ಒಂದು ಮೂಲೆಯಲ್ಲೂ ಲಜ್ಜೆ ಅನ್ನೋದಿರೋದಿಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ದಲಿತ ಸಂಘಟನೆಯ ಮುಖಂಡ ಮಾರುತಿ ದೊಡ್ಡಮನಿಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ ಸರ್. ನಮಸ್ಕಾರ ಸರ್. ಸರ್, ಈ ತರಹದ್ದೊಂದು ನಡೆದಿರೋದು ಯಾವುದೋ ಬಿಹಾರದಲ್ಲೋ ಜಂಗಲ್ ರಾಜ್ಯದಲ್ಲೋ ಅಲ್ಲ, ಬದಲಾಗಿ ನಮ್ಮ ಕರ್ನಾಟಕದಲ್ಲಿ. ಹೌದು ಸರ್. ಅಕ್ರಮದ ವಾಸನೆ ದಟ್ಟವಾಗಿ ಬಡಿತಾ ಇದ್ರು ಕೂಡ ಸಂಬಂಧಪಟ್ಟವರು ಈವರೆಗೂ ಎಚ್ಚೆತ್ತುಕೊಳ್ಳಲಿಲ್ಲ. ನಿಮ್ಮ ಮುಂದಿನ ಹೋರಾಟದ ನಡೆ ಏನು ಅಂತ ಮಾರುತಿ ಅವರ? ಸರ್, ಬೆಳಿಗ್ಗೆ 9 ಗಂಟೆಯಿಂದ ಸುಮಾರು 5,000 ಜನ ನಾವು ಇಲ್ಲಿ ನುಗ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಈ ನಡೆದಂತ ಘಟನೆಗಳ ಬಗ್ಗೆ ನಾವು ಇಲ್ಲಿ ಎಸಿ ಅಂತಿದಾರಲ್ಲ ಅವರಿಗೆ ಹಾಗೂ ಕುಲಸಚಿವರಿಗೆ ಗಿರಾವ ಹಾಕಿ ಅವರು ಪೂರ ಪೊಲೀಸ್ ಬಂದೋಬಸ್ತುಗಳನ್ನ ಜೋರಾಗಿ ಪೊಲೀಸ್ ಬಂದೋಬಸ್ತನ್ನ ಸಿಕ್ಕಿಪಟ್ಟಿ ಬಿಗಿ ಬಂದೋಬಸ್ತದಲ್ಲಿ ಒಳಗಡೆ ಇದ್ದಾಗ ಅವರು ಹೊರಗೆ ಬರೋವರೆಗೂ ಅವರೇ ಮಾಡಿದಂತ ಕರ್ಮಕಾಂಡಗಳನ್ನ ಅವ್ರ ಮುಂದೆ ತೆರೆಯಾಗಿ ತೆಗೆದಿಟ್ಟಿದ್ದೇವೆ. ಎರಡನೇದಾಗಿ ಇಲ್ಲಿ ನಡೆದಂತ ಅಕ್ರಮವನ್ನ ಬಯಲಿಗೆಡಾಕಂತಿಲ್ಲ. ಎಲ್ಲಾ ಇಲ್ಲಿ ಕಲ್ತಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿ ಇವರು ರಾತ್ರೋರಾತ್ರಿ 3 ದಿವಸದಲ್ಲಿ 13 ವಿದ್ಯಾರ್ಥಿಗಳನ್ನ ಅಂದ್ರೆ ಯಾರು ಅನರ್ಹದಾರ ಅಂತವ್ರನ್ನ ಅವ್ರ ಅರ್ಹರ ಅಂತ ಹೇಳಿ ಮಾಡ್ಕೊಂಡು, ಯಾರು ಅರ್ಹರ ಇದಾರಲ್ಲ ಅವ್ರ ಅನರ್ಹ ಅಂತ ಮಾಡ್ಕೊಂಡು ಇವರು ರಾತ್ರೋರಾತ್ರಿ ಏನೋ ದುಡ್ಡಿನ ಅಮಲಿಗಾಗಿ, ಆಮೇಲೆ ಇದ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಕೈವಾಡವಿದ್ದಾವ್ರಿ. ಇದರಲ್ಲಿ ಸಭಾಪತಿಗಳ ಹೆಸರು ಕೇಳಿ ಬರ್ತಾ ಇದೆ. ಸಭಾಪತಿಯವರ ಹೆಸರುಗಳು ಇದರಲ್ಲಿ ಕೇಳಿ ಬರುತ್ತಾ ಇದ್ರಿಂದ ಈ ರೀತಿ ಇವರು ಅದು ಸಿಂಡಿಕೇಟ್ಗೂ ಸ್ಕಿಪ್ ಮಾಡಿ, ಆಮೇಲೆ ಇಲ್ಲಿರುವಂತ ಒಂದು ಸಿಂಡಿಕೇಟ್ ಅನ್ನ ಅವರು ಎಲ್ಲಾನು ಈ ರೀತಿ ಆಗುತ್ತ ಅಂತ ಹೇಳ್ಬೇಕು. ಆಮೇಲೆ ಇವರು ನಡಕನೆ ಏನೋ ಸಂದರ್ಶನ ಆಗ್ತಿರ್ತದಲ್ಲ ಅಂತ ಟೈಮ್ನಲ್ಲಿ ಅರ್ಧ ಗಂಟೆ ಮತ್ತೊಬ್ಬರು ಫೋನ್ ಅಲ್ಲಿ ಮಾತಾಡಿ ಮತ್ತೊಬ್ಬರನ್ನ ಇವ್ರನ್ನ ತೆಗಿಬೇಕು, ಇವ್ರನ್ನ ಹಾಕ್ಬೇಕು ಅಂತೇಳಿ ಸಂದರ್ಶನ ಟೈಮ್ನಲ್ಲಿ ಎದ್ದೆದ್ದು ಹೋಗಿದ್ದಾರೆ ಸರ್. ಇವ್ರು ಮಾಡಿದಂತ ಕರ್ಮಕಾಂಡಗಳು ಸಿಕ್ಕಾಪಟ್ಟಿದಾವ್ ಸರ್. ಇಲ್ಲಿ ಏನಾಗುತ್ತೆ ಸರ್, ಇವರು ಆ ರೀತಿ ಸಂದರ್ಭದಲ್ಲಿ ನೇಮಿಸ್ಕೋಬೇಕಾತಂದ್ರೆ ಅವ್ರು ಪೊಲೀಸದ ವೆರಿಫಿಕೇಶನ್ ತಗೋಬೇಕು ಸರ್. ಒಂದು ಜಾತಿ ಸಿಂಧುತ್ವವನ್ನ ತಗೋಬೇಕು. ಆಮೇಲೆ ಮೀಸಲಿಟ್ಟಂತವುಗಳನ್ನ ಅವ್ರಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಸರ್. ಯಾವುದಕ್ಕೂ ಈ ಕಡೆ ಉತ್ತರನೇ ಇಲ್ಲ ಸರ್ ನಮ್ ಕಡೆ ಕೇಳಿದ್ರೆ ಇವ್ರಿಗೆ. ಈಗ ಅದು ರದ್ದತಿ ಕೊಡೋವರೆಗೂ ನಾವು ಬೆಳಿಗ್ಗೆ 9 ಗಂಟೆಯಿಂದ ಕೂತಿದ್ದೇವೆ ಸರ್. ಈಗೂನು ಹೋರಾಟ ಅವರು ಕಚೇರಿ ಮುಂದೆನೆ ಕೂತಿದ್ದೇವೆ. ಆದ್ರೆ ಅವ್ರು ಈಗ ಒಬ್ಬರನ್ನ ಕಳಿಸ್ತಾರೆ, ಮತ್ತೊಬ್ಬರು ಕಳಿಸ್ತಾರೆ, ಬರೀ ಸಂಧಾನ ಮಾಡೋ ವಿಚಾರದಲ್ಲೇ ಒದ್ದಾಡ್ತಾ ಇದ್ರು ಹೊರತು ಈಗ ನೀವು ನಿಯಮಾನುಸಾರ ಮಾಡ್ಬೇಕಾಗಿದ್ದನ್ನು ಮಾಡಿಲ್ಲಲ್ಲ, ಈಗ ಮಾಡಿದಂತನ ರದ್ದತಿ ಮಾಡ್ರಿ ಅಂತೇಳಿ ನಮ್ಮ ಹಕ್ಕೊತ್ತಾ ಇತ್ತು ಸರ್. ಈಗ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ದಾಖಲೆಗಳನ್ನ ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದೀವಿ. ಸರ್, ಈ ಹೋಟೆಲ್ ಮೆನುಗಳಲ್ಲಿ ಈ ಆಹಾರಕ್ಕಿಷ್ಟು ಅಂತ ಹೇಳಿ ಕೊಟೇಶನ್ ಏನಿರ್ತಾವೋ ಒಂದೊಂದು ಅಕ್ರಮ ನೇಮಕಾತಿಗೂ ಕೂಡ ಲಕ್ಷ ಏನಾದ್ರು ಇವ್ರು ಫಿಕ್ಸ್ ಮಾಡ್ಕೊಂಡಿದ್ರೆ ಈ ಬಗ್ಗೆ ಏನಾದ್ರು ಗೊತ್ತಿದೆಯಾ ಮಾರುತಿ? ಸರ್ ಗೊತ್ತಿದೆ ಸರ್. ನನಗೆ ಕೊಟ್ಟಂತ ಒಬ್ಬ ವಿದ್ಯಾರ್ಥಿನೇ ನಮ್ಮ ಹತ್ರ ಇದ್ದ ಸರ್. ಬೆಳಿಗ್ಗೆಯಿಂದ ಅವ್ನಿಗೆ ಕೂಡ ಹಾಕಿದ್ರು ಸರ್. ಅವರು ನಾವು ಚಾವಿ ತೆಗೆದು ಅವನ ಹೊರಗೆ ತೆಗೆದಿದ್ದೀವಿ. ನೀನು 50 ಲಕ್ಷ ಇವತ್ತ ತಂದು ಕೊಟ್ರೆ ನಾವು ನಿನ್ ಬೇಕಂತ ಸೇರಿಸ್ತೀವಿ ಅನ್ನೋ ವಿಚಾರದಲ್ಲಿ ಅವ್ನಿಗೆ ಹೇಳಿದ್ರು. ಅವನ ಕಡೆ ಆಡಿಯೋ ವಿಡಿಯೋನು ಇತ್ತು ಸರ್. ಅದನ್ನ ಅವರು ಏನೋ ಫೋನ್ ಅನ್ನ ಕಸ್ಕೊಂಡಿದಾರ ಅನ್ನೋ ಒಂದು ಮಾಹಿತಿ ಇದೆ ಸರ್ ನಮಗೆ. ಈ ರೀತಿನೇ ಆಗಿದೆ ಸರ್. ಯಾಕಂದ್ರೆ ಇಮಿಡಿಯೇಟ್ ಆಗಿ ಇವ್ರಿಗೆ 50 ಲಕ್ಷ 60 ಲಕ್ಷ ತಗೊಂಡು ಕೊಡ್ಬೇಕು. ಅವಾಗ ಇವರು ಆ ಪಟ್ಟಿಯೆಲ್ಲ ಸೇರಿಸುವಂತ ಪ್ರಯತ್ನ ಮಾಡ್ತಾ ಇದಾರೆ. ಈಗ ಯಾರು ಅವ್ರನ್ನ ಅರ್ಹರ ಅಂತ ಮಾಡಿದ್ದಾರೆ, ಯಾರು ಈಗ ಸಂದರ್ಶನದಲ್ಲಿ ಪಾಸ್ ಮಾಡಿದಾರಲ್ಲ 13 ಜನನ, ಆ 13 ಜನನು ಇವರಿಗೆ ದುಡ್ಡು ಕೊಟ್ಟಿದ್ದಾರೆ ಸರ್. ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ಸಣ್ಣ ಪೇಮೆಂಟ್ ಅಲ್ಲ ಸರ್ ಅದು. ಓಕೆ, ಮಾಡ್ತಾರ. ಎಷ್ಟೋ ಹಗರಣಗಳು ಇಲ್ಲಿ ಈಗ ಬಂದಂತ ನೊಂದಂತ ವಿದ್ಯಾರ್ಥಿಗಳೇನೆ ನಮ್ಮ ಮುಂದೆ ಹೇಳಿದಾರೆ ಸರ್. ಸುಮಾರು 5,000 ಜನ ನಾವು ಬಂದಿದ್ವಿ ಬೆಳಗ್ಗೆಯಿಂದ. ನುಗ್ಗಾಲಾಟ ಆದ್ರೂ ಇವರು ನಾವು ಕರೆದ್ರು ಹೊರಗೆ ಬರ್ತಾ ಇಲ್ಲ ಸರ್. ಇವ್ರು ಎಸಿ ರೂಮಲ್ಲಿ ಕೂತಿದ್ದಾರೆ, ನಾವು ಬಿಸಿಲಲ್ಲಿ ಕೂತಿದ್ದೀವಿ. ಅಲ್ಲ, ಈಗ ಅನರ್ಹರ ನೇಮಕ ಆಗಿದೆ, ಆ ಜಾಗಕ್ಕೆ ಯಾರು ಅರ್ಹರು ಅಂತ ಇರ್ತಾರೆ ನೋಡಿ, ಅವರು ದೊಡ್ಡ ಪ್ರಮಾಣದ ನಿರೀಕ್ಷೆ ಇಟ್ಕೊಂಡೆ ಕಾಯ್ಕೊಂಡು ಕೂತಿರ್ತಾರೆ. ಅಂತವ್ರ ಸ್ಥಿತಿ ಏನು ಅಂತ ಸರ್? ಅಂತವ್ರನ್ನೇ ನಾವು ಮಾತಾಡ್ಸಿದ್ವಿ ಸರ್ ಎಲ್ಲ ಮೀಡಿಯಾದವ್ರು ಇವತ್ತು ಪ್ರಶ್ನೆಯವ್ರ ಮುಂದೆ. ಅವ್ರಿದ್ದಾರೆ ಸರ್, ಹೈಲಿ ಮಾರ್ಕ್ಸ್ ತಗೊಂಡವ್ರು ಇದಾರೆ, ಕ್ವಾಲಿಫೈಡ್ ಇದ್ದಂತವ್ರು ಇದಾರೆ, ಅವ್ರನ್ನೇ ಹೊರಗೆ ಹಾಕಿದ್ದಾರೆ ಸರ್. ಅದರಲ್ಲಿ ಮೇಲಾಗಿ ಮೂಲತಃ ದಲಿತರ ಸರ್ ಅವರಲ್ಲ, ಏನ್ ಅವ್ರು ಹೊರಗೆ ಹಾಕಿದಾರಲ್ಲ ದಲಿತರ ಸರ್. ಅವ್ರು ಮೀಸಲಿಟ್ಟಿದ್ದನ್ನ ನಾವು ಕೊಡಾಕ್ ಬರಲ್ಲ ಅಂತ ಕೊಡ್ತಾ ಇದಾರೆ ಸರ್. ದಲಿತರಿಗೆ ಮೀಸಲಿಟ್ಟಿದ್ದಂತ ಇವ್ರು ಯಾಕೆ ಯೂಸ್ ಮಾಡ್ತಾರೆ? ಅದನ್ನ ಮತ್ತೊಬ್ಬರಿಗೆ ಯಾಕೆ ಕೊಡ್ತಾರೆ? ಅನ್ಯ ಜಾತಿಯವ್ರಿಗೆ ಯಾಕೆ ಕೊಡ್ತಾರೆ? ಆಮೇಲೆ ಬಲಿಷ್ಠ ಇದ್ದಂತವ್ರಿಗೆ ಯಾರು ಕೊಡ್ತಾರೆ?
ಮುಖಂಡ ಅಭ್ಯರ್ಥಿಗಳನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸಮಾಜದಲ್ಲಿ ಯಾರು ಕೇಳೋದಿಲ್ಲ ಅನ್ನೋ ಧೈರ್ಯ ಇವ್ರುಗಳಿಗೆ. ಹಾ ಸರ್, ಅದೇ ಧೈರ್ಯ ಸರ್ ಅವ್ರಿಗೆ. ಇವ್ರ ಹಿಂದ್ಗಡೆ ದೊಡ್ಡ ದೊಡ್ಡ ಕೈವಾಡಗಳಿದಾವೆ ಸರ್ ಇದರಲ್ಲಿ. ದುಡ್ಡು ಮುಂದೆ ರಾಜಿ ಸಂಧಾನಗಳಾಗಿ ಅರ್ಹ ಅಭ್ಯರ್ಥಿಗಳನ್ನ ದೂರ ತಳ್ಳುವ, ಅರ್ಹ ಅಭ್ಯರ್ಥಿಗಳ ಸ್ಥಾನವನ್ನ ಕಿತ್ತುಕೊಳ್ಳುವ ಅತ್ಯಂತ ಅನಾಗರಿಕ ವರ್ಗ. ಸರ್, 3 ಪೋಸ್ಟ್ ಗಳನ್ನ ಅವರು ರದ್ದು ಮಾಡಿದ್ದಾರೆ ಸರ್. ಅಲ್ಲ, ಪ್ರತ್ಯೇಕವಾಗಿ ಅಧಿಕಾರಿಗಳ ಹೆಸರು ಹೇಳೋದಾದ್ರೆ ಮಾರುತಿ ಸರ್, ಪ್ರತ್ಯೇಕವಾಗಿ ಇಂತಹ ಅಧಿಕಾರಿಗಳ ಸಂಪೂರ್ಣ ಬೆಂಬಲದಿಂದಲೇ ಇದು ನಡೀತಾ ಇದೆ ಅಂತ ಹೇಳೋದಾದ್ರೆ ಯಾರ ಹೆಸರು ಹೇಳ್ತೀರಿ? ಸರ್, ಇದರ ಇಸಿ ಇದಾರಲ್ಲ ಸರ್, ವಿಸಿ ಮಿಸ್ಟರ್ ಎಂ ಖಾನ್ ಅಂತೇಳಿ, ಎಂ ಖಾನ್ ಅನ್ನೋರೇ ಇದಕ್ಕೆ ಮೇಲೆ ಅವ್ರ ಜೊತೆ ಇನ್ನೊಬ್ರು ಕುಲ ಸಚಿವರು ಇದಾರೆ ಸರ್. ಓಕೆ, ಶಂಕರಪ್ಪ ವಣಿಕೆಹಾಳು ಅಂತೇಳಿ ಇವ್ರಿಬ್ರದೇ ಸರ್. ಯಾಕಂದ್ರೆ ಇವರು ಹಾವು ಮುಗುಳಿಸಿ ಇಲ್ಲಿ ಕೇಳಿದ ಪ್ರಕಾರ ಸರ್, ನಾವೆಲ್ಲ ವಿದ್ಯಾರ್ಥಿಗಳಿಗೂ ಕೇಳಿದ್ದೇವೆ, ಕೆಲವೊಂದು ಲೆಕ್ಚರ್ಗೂ ಕೇಳಿದ್ದೇವೆ, ನಮ್ಮ SC ಇದ್ದಂತ ಲೆಕ್ಚರ್ಗಳು ಇದಾರೆ ಸರ್. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಇದು ಮಾಡಿದಾರ, ಅವ್ರು ಇದಾರ. ಅವ್ರಿಗೆಲ್ಲ ಕೇಳಿದಾಗ ಇವ್ರು ಹಾವು ಮುಂಗುಲಿ ತರ ಇಬ್ರು ಹೊಡೆದಾಡೋರು ಈ ನೇಮಕಾತಿ ಒಳಗಡೆ ಇಬ್ರು ಕೂಡಿ ಒಂದೇ ರೂಮಲ್ಲಿ ಕೂತ್ಕೊಂಡು ಊಟ ಮಾಡ್ಕೊಂತ ಇರ್ತಾರ ಸರ್. ಇವರು ಮುಂಚೆ ಅವ್ರಿಗೆ ಒಂದು ಒಬ್ರಿಗೆ ಆಗ್ಬರಲ್ಲ. ಈ ನೇಮಕಾತಿ ಟೈಮ್ನಲ್ಲೇ ಇಬ್ರು ಒಂದ್ ಹೆಂಗಾದ್ರು ಇವ್ರ ಗಲಾಟೆಗಳನ್ನೇ ಇಲ್ಲಿ ಕೇಳಿ ಸಾಕಾಗ್ಬಿಟ್ಟಿದೆ ಸರ್ ಯೂನಿವರ್ಸಿಟಿಯಲ್ಲಿ. ಹಾಗಾದ್ರೆ ಹೋರಾಟ ಮುಂದುವರಿಯುತ್ತೆ ಸರ್, ಮುಂದುವರಿಸಿದ್ದೇವೆ ಸರ್, ಇನ್ನೂ ಮುಂದುವರಿತದೆ. ಇನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳಿದೀವಿ. ಹುಬ್ಬಳ್ಳಿ ಧಾರವಾಡದಲ್ಲಿ ರೋಡ್ಗಳನ್ನ ಬಂದ್ ಮಾಡೋಂತ ಹೋರಾಟಗಳನ್ನ ಮಾಡ್ತಾ ಇದೀವಿ. ಆಮೇಲೆ ಈ ಕುಲ ಸಚಿವರಿಗೆ ಮಾರ್ಕ್ಸ್ ಹಾಕೋ ಅಧಿಕಾರನೇ ಇಲ್ಲ ಸರ್. ಇವ್ರು ಹೆಂಗ್ ಮಾರ್ಕ್ಸ್ ಹಾಕ್ತಾರೆ ಸರ್? ಇವ್ರು ಮಾರ್ಕ್ಸ್ ಹಾಕೋ ಅಧಿಕಾರನೇ ಇಲ್ಲ ಸರ್ ಇವ್ರಿಗೆ. ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿವರೆಗೂ ಜೀವಂತವಾಗಿರ್ತಾವೋ ಅಲ್ಲಿವರೆಗೂ ಕೂಡ ಪ್ರತಿಭಟನೆ ಮತ್ತು ಚಳುವಳಿಗಳಿಗೆ ಖಂಡಿತವಾಗ್ಲೂ ಧನಾತ್ಮಕ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಡಿ ಮಾರುತಿ. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದ. ಒಟ್ಟಾರೆ ನಿಜಕ್ಕೂ ಕೂಡ ಇದು ಎಲ್ಲಿ ಸ್ಪರ್ಶ ಆಗಬೇಕು ಅಲ್ಲಿ ಸ್ಪರ್ಶ ಆಗಬೇಕು. ಸ್ಪರ್ಶ ಆಗದೇ ಇದ್ದರೆ ಮಾಧ್ಯಮದ ಎಲ್ಲ ತರಹದ ಮ್ಯಾಕ್ಸಿಮಮ್ ಶಕ್ತಿಯನ್ನು ಪ್ರಯೋಗ ಮಾಡಬೇಕಾಗಿ ಬರುತ್ತೆ. ಕಾರಣ, ಒಂದು ವರ್ಗದ ಜಾತಿ ಆಧಾರಿತವಾಗಿ ಆ ವರ್ಗ ಅರ್ಹ ಸ್ಥಾನದಿಂದ ನಿರ್ಲಕ್ಷ್ಯಗೊಳ್ಳುತ್ತೆ ಅನ್ನುವುದಾದರೆ ಇದು ನಿಜಕ್ಕೂ ಕೂಡ ಡೆಮಾಕ್ರಸಿ ಸಿಸ್ಟಮ್ಗೆ ಮಾರಕ. ಇದು ಅಲ್ರಯ್ಯ, ಎಲ್ಲದಕ್ಕೂ ಯೋಗ್ಯಸ್ಥರು, ಎಲ್ಲದಕ್ಕೂ ಅರ್ಹರಿರುವಂತಹ ವ್ಯಕ್ತಿಗಳನ್ನು ದೂರ ತಳ್ತೀರಿ. ಅದಕ್ಕೆ ಸಂಬಂಧವೇ ಇಲ್ಲದ ಅಸಂಬದ್ಧ ವ್ಯಕ್ತಿತ್ವಗಳಿಗೆ ನೀವು ಆ ಸ್ಥಾನವನ್ನು ಗಿಟ್ಟಿಸಿ ಕೊಡ್ತೀರಿ ಅನ್ನೋದಾದರೆ ಕಾಸಿನ ಮುಂದೆ ರಾಜಿ ಸಂಧಾನ, ಅರ್ಹ ವ್ಯಕ್ತಿತ್ವವನ್ನು ಮೂಲೆಗುಂಪು. ಇದು ನಿಜಕ್ಕೂ ಕೂಡ ಅತ್ಯಂತ ಖೇದಕರ ಮತ್ತು ದುರಂತಮಯ ವಿಚಾರ. ಸೊ ಇದು ಇವರೆಗೂ ಕೂಡ ದಲಿತ ಮುಖಂಡರು ಮಾತನಾಡ್ತಾ ಇದ್ರು ಮಾರುತಿ. ಸೊ ಅವರ ಮನದಾಳದಲ್ಲಿ ಅಡಗಿ ಕೂತಿರ್ತಕ್ಕಂತಹ ಐತಿಹಾಸಿಕವಾದ ಒಂದು ತರಹದ ಡಿಸ್ಕ್ರಿಮಿನೇಷನ್, ತಾರತಮ್ಯ ಅವ್ರ ಮಾತುಗಳಲ್ಲೇ ಅರ್ಥ ಆಗ್ತಾ ಇತ್ತು. ಅಲ್ಲ, ಈ ಅರ್ಹ ಸ್ಥಾನಗಳನ್ನು ಪಡೆದುಕೊಳ್ಳದೆ ಅರ್ಹ ಅಭ್ಯರ್ಥಿಗಳು ಇವತ್ತು ನಿಶಬ್ದವಾಗಿ ಕಂಗಾಲಾಗಿದ್ದಾರೆ. ಅವರ ಸಂಕಟದ ಧ್ವನಿ ಸಮಾಜಕ್ಕೆ ಕೇಳಿಸ್ತಾ ಇಲ್ಲ. ಕಾರಣ, ಸಮಾಜದ ಕರ್ಣಬುಡಗಳು ಈ ವರ್ಗದ ಆರ್ಥ ನಿನಾದವನ್ನು ಕೇಳಿಸೋದಕ್ಕೆ ತಯಾರಿಲ್ಲ. ಇದು ಐತಿಹಾಸಿಕವಾಗಿ ಕಂಡು ಬಂದಿರತಕ್ಕಂಥ ಒಂದು ಸಿಸ್ಟಮ್ ಅಂತ ಅನ್ಕೊಂಡಿದ್ದಾರೆ, ಸಾಂಪ್ರದಾಯಿಕ ಸಿಸ್ಟಮ್ಮು. ಇದಕ್ಕೆಲ್ಲ ನಾವು ಎಂಟರ್ಟೈನ್ ಮಾಡೋದು ಬೇಡ. ಇದು ಬದಲಾಗಬೇಕು ಈ ಮನಸ್ಥಿತಿ. ಈ ಮನಸ್ಥಿತಿ ಅತ್ಯಂತ ಮಾರಕ, ಅತ್ಯಂತ ಮಾರಕ. ಫಲಾನುಭವಿಗಳು ಸರದಿ ಸಾಲಿನಲ್ಲಿ ಕಾದು ಕೂತಿದ್ದಾರೆ. ನಿರೀಕ್ಷೆ, ದೈತ್ಯದಂತಹ ನಿರೀಕ್ಷೆ, ಆ ನಿರೀಕ್ಷೆ ಹುಸಿಯಾಗುತ್ತೆ. ನಿಜಕ್ಕೂ ಕೂಡ ಸಂಬಂಧಪಟ್ಟಂಥ ಇಲಾಖೆ, ಸಂಬಂಧಪಟ್ಟಂಥ ಅಧಿಕಾರಿಗಳು ತಕ್ಷಣವೇ ಇನ್ಸ್ಟೆಂಟ್ ಸ್ಪಂದನೆ ಕೊಡಬೇಕು. ಇದರಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ, ಯಾರ್ಯಾರಿಗೆ ತಾರತಮ್ಯ ಮಾಡಲಾಗಿದೆ, ಅಥವಾ ಯಾರ್ಯಾರು ಈ ಅವಕಾಶದಿಂದ ವಂಚಿತರಾಗಿದ್ದಾರೆ ಅಂತಹವರನ್ನ ಕಂಡು ಹಿಡಿದು ಆ ಅರ್ಹ ಅಭ್ಯರ್ಥಿಗಳಿಗೆ ಆ ಅರ್ಹ ಸ್ಥಾನ ಸಿಗಬೇಕು. ಇಲ್ಲದಿದ್ದರೆ ಇವತ್ತು 40 ಜನ, ನಾಳೆ 400 ಜನ, ನಾಡಿದ್ದು 4,000 ಜನ ಸರ್ಕಾರದ ವಿರುದ್ಧ ಘೋಷಣೆ ಕೂಗೋದಕ್ಕೆ ತಯಾರಾಗ್ತಾರೆ. ಆ 4,000 ಜನ ನಾಳೆ ದಿನ ದೊಡ್ಡ ಕ್ರಾಂತಿಯಾಗಿ ಸೃಷ್ಟಿಯಾಗುತ್ತೆ ಸಮಾಜದಲ್ಲಿ. ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ, ಅದಕ್ಕೆ ಅವಕಾಶ ಮಾಡಿ ಕೊಡಬೇಡಿ. ಪ್ರತಿಭಟನೆಯ ಉದ್ದಕ್ಕೂ ಕೂಡ ಅದೇ ಘೋಷಣೆ ಆಗಿತ್ತು ಇವತ್ತು. ಆ ವಿಜುವಲ್ಸ್ ಅನ್ನು ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರು ಪ್ರಾಮಾಣಿಕವಾಗಿ ಅರ್ಹತೆಯನ್ನು ಒಳಗೊಂಡಿರ್ತಾರೋ ಅವರಿಗೆ ತಾವು ಕೂಡಲೇ ನೇಮಕಾತಿಯ ಪತ್ರವನ್ನ ಕೊಡಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ನೇಮಕಾತಿಯನ್ನ ಕೂಡಲೇ ರದ್ದುಪಡಿಸಿ ಅವರು ಆ ರದ್ದುಪಡಿಸಿರ್ತಕ್ಕಂಥ ನೇಮಕಾತಿ ಪತ್ರವನ್ನ ನಮ್ಮ ನಾಯಕತ್ವ ವಹಿಸಿರ್ತಕ್ಕಂಥ
ಎಲ್ಲ ನಮ್ಮ ದಲಿತ ಸಮುದಾಯದ ಮುಖಂಡರಿಗೆ ತಾವು ಕೊಡಬೇಕು ಮತ್ತು ಕೂಡಲೇ ಈ ಒಂದು ಕರ್ನಾಟಕ ಸರ್ಕಾರದ ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ ಅರ್ಹ ಇರ್ತಕ್ಕಂಥ ಬದಿಗೊತ್ತಿ ಯಾರು ಪ್ರಾಮಾಣಿಕವಾಗಿ ಅರ್ಹತೆಯನ್ನು ಒಳಗೊಂಡಿರ್ತಾರೋ ಅವರಿಗೆ ತಾವು ಕೂಡಲೇ ನೇಮಕಾತಿಯ ಪತ್ರವನ್ನ ಕೊಡಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ನೇಮಕಾತಿಯನ್ನ ಕೂಡಲೇ ರದ್ದುಪಡಿಸಿ ಅವರು ಆ ರದ್ದುಪಡಿಸಿರ್ತಕ್ಕಂಥ ನೇಮಕಾತಿ ಪತ್ರವನ್ನ ನಮ್ಮ ನಾಯಕತ್ವ ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಮುದಾಯದ ಮುಖಂಡರಿಗೆ ತಾವು ಕೊಡಬೇಕು ಮತ್ತು ಕೂಡಲೇ ಈ ಒಂದು ಕರ್ನಾಟಕ ಸರ್ಕಾರದ ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ ಅರ್ಹ ಇರ್ತಕ್ಕಂಥ ಬದಿಗೊತ್ತಿ ಯಾರು ಪ್ರಾಮಾಣಿಕವಾಗಿ ಅರ್ಹತೆಯನ್ನು ಒಳಗೊಂಡಿರ್ತಾರೋ ಅವರಿಗೆ ತಾವು ಕೂಡಲೇ ನೇಮಕಾತಿಯ ಪತ್ರವನ್ನ ಕೊಡಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ನೇಮಕಾತಿಯನ್ನ ಕೂಡಲೇ ರದ್ದುಪಡಿಸಿ ಅವರು ಆ ರದ್ದುಪಡಿಸಿರ್ತಕ್ಕಂಥ ನೇಮಕಾತಿ ಪತ್ರವನ್ನ ನಮ್ಮ ನಾಯಕತ್ವ ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ದಲಿತ ಸಮುದಾಯದ ಮುಖಂಡರಿಗೆ ತಾವು ಕೊಡಬೇಕು ಮತ್ತು ಕೂಡಲೇ ಈ ಒಂದು ಕರ್ನಾಟಕ ಸರ್ಕಾರದ ಆದೇಶ ಇರುವಂತಹ ಹಿನ್ನೆಲೆಯಲ್ಲಿ ಅರ್ಹ ಇರ್ತಕ್ಕಂಥ ಬದಿಗೊತ್ತಿ ಯಾರು ಪ್ರಾಮಾಣಿಕವಾಗಿ ಅರ್ಹತೆಯನ್ನು ಒಳಗೊಂಡಿರ್ತಾರೋ ಅವರಿಗೆ ತಾವು ಕೂಡಲೇ ನೇಮಕಾತಿಯ ಪತ್ರವನ್ನ ಕೊಡಬೇಕು ಮತ್ತು ಇಲ್ಲಿ ಆಗಿರ್ತಕ್ಕಂಥ ನೇಮಕಾತಿಯನ್ನ ಕೂಡಲೇ ರದ್ದುಪಡಿಸಿ ಅವರು ಆ ರದ್ದುಪಡಿಸಿರ್ತಕ್ಕಂಥ ನೇಮಕಾತಿ ಎಸ್ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಿಕ್ಷಕರು ಈಗ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ. ರವಿ ಮಲ್ಗೇರಿ ಸರ್, ನಮಸ್ಕಾರ. ನಮಸ್ತೆ ಸರ್, ಇಲ್ಲೊಂದು ಬಹುದೊಡ್ಡ ಆರೋಪ, ಇದು ಅಕ್ರಮ ನೇಮಕಾತಿ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟೀಚಿಂಗ್ ಮಾಡೋದಕ್ಕೆ ಉಪನ್ಯಾಸಕರನ್ನ, ಅನರ್ಹ ವ್ಯಕ್ತಿಗಳನ್ನ ಕಾಸ್ಟ್ ತಗೊಂಡು ಅವ್ರ ಜೊತೆ ಒಂದಷ್ಟು ಹಣವನ್ನು ಪಡ್ಕೊಂಡು ಅವ್ರಿಗೆ ನೇಮಕಾತಿ ಸ್ಥಾನಮಾನಗಳನ್ನು ಕೊಡ್ತಾರೆ ಅನ್ನೋ ಆರೋಪ ತಮ್ಮ ಗಮನಕ್ಕೆ ಬಂದಿದ್ಯಾ? ಹೌದು, ಅದರ ಮೇಲೆ ಇವಾಗ ಸ್ಟ್ರೈಕ್ ನಡೀತಾ ಇದೆ. ಈಗ ಮೊದ್ಲು ಇಲ್ಲಿ ಏನ್ ನಿಯಮಗಳಿವೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಓಕೆ ಬೇಸಿಕ್ ನಿಯಮಗಳನ್ನೇ ಅವ್ರು ಗಾಳಿಗೆ ತೂರ್ತಾರೆ. ಫಸ್ಟ್ ಏನ್ ಹೇಳ್ತದೆ ಅಂದ್ರೆ, ನೀವು ಯಾವುದೇ ಅಭ್ಯರ್ಥಿಯ ಮಾರ್ಕ್ಸ್ ಅನ್ನ ಹಾಕ್ತಿರಲ್ಲ ಅವತ್ತು ಇಂಟರ್ವ್ಯೂ ದಿವಸ, ಎಂಡ್ ಆಫ್ ದ ಡೇ ಯು ಹ್ಯಾವ್ ಟು ಪಬ್ಲಿಷ್ ಇನ್ ದ ವೆಬ್ಸೈಟ್. ಆ ವೆಬ್ಸೈಟ್ ಅಲ್ಲಿ ಅವರು ಹಾಕಿಲ್ಲ ಮಾರ್ಕ್ಸ್ ಗಳನ್ನ. ಸಡನ್ ಆಗಿ 3 ದಿವಸ ಇಂಟರ್ವ್ಯೂ ಮುಗಿಸಿ ಅದು ಶನಿವಾರ ರಾತ್ರಿ 10:00 ವೆಬ್ಸೈಟ್ ಅಪ್ಲೋಡ್ ಮಾಡ್ತಾರೆ. ಇನ್ನೂವರೆಗೂ ಯಾರು ಎಷ್ಟು ಮಾರ್ಕ್ಸ್ ಕೊಟ್ಟಿದಾರೋ ಅದು ಗೊತ್ತಿಲ್ಲ. ಇವ್ರು ತಮಗೆ ತಿಳಿದ ಮಾರ್ಕ್ಸ್ ಯಾರಿಗೆ ಎಷ್ಟು ಕೊಟ್ಟಿದ್ದಾರೆ, ಫಸ್ಟ್ ಕ್ಯಾಂಡಿಡೇಟ್ಗೆ ಎಷ್ಟು, ಸೆಕೆಂಡ್ ಕ್ಯಾಂಡಿಡೇಟ್ಗೆ ಎಷ್ಟು, ಡಿಫರೆನ್ಸ್ ಏನಿದೆ ಏನಾದ್ರು ಬೇಕಲ್ಲ. ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಕ್ಲಿಯರ್ ಡೈರೆಕ್ಷನ್ಸ್ ಇದೆ, ಮಾರ್ಕ್ಸ್ ಯಾವ ರೀತಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೇಕು, ಯಾವ ರೀತಿ ಸ್ಕೋರ್ ಇದನ್ನ ಮಾಡ್ಬೇಕು ಅಂತ ಹೇಳಿ. ಎರಡನೇದಾಗಿ ರಿಜಿಸ್ಟರ್ ಅಡ್ಮಿನಿಸ್ಟ್ರೇಷನ್ ಏನಿದಾರಲ್ಲ, ಹಿ ಈಸ್ ಜಸ್ಟ್ ಅ ಮೆಂಬರ್ ಸೆಕ್ರೆಟರಿ. ಅವ್ರು ಮೆಂಬರ್ ಸೆಕ್ರೆಟರಿ ಕೆಲಸ ಬಿಟ್ಟು ಅಲ್ಲಿ ಸ್ಕೋರ್ ಹಾಕ್ತಾರ ಅವ್ರು. ಯಾವುದೇ ವಿಶ್ವವಿದ್ಯಾಲಯದ ಒಂದು ನೀವು ಇತಿಹಾಸ ತೆಗೆದುಕೊಂಡ್ರೆ, ಆ ಇತಿಹಾಸದಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಯಾರು ರಿಜಿಸ್ಟ್ರಾರ್ ಇನ್ನೂವರೆಗೂ ಮಾರ್ಕ್ಸ್ ಹಾಕಿಲ್ಲ. ಇದು ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಮೊದಲನೇದಾಗಿ ಫಸ್ಟ್ ಟೈಮ್ ಈ ರಿಜಿಸ್ಟ್ರಾರ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರ ಮೇಲೆ ಸುಮಾರು ಕ್ರಿಮಿನಲ್ ಕೇಸಸ್ ಇದೆ, ಪೈಪ್ ಅಲ್ಲಿ ದುಡ್ಡು ಸಿಕ್ಕೊಂಡವ್ರು ಅವರು
ಗುಲ್ಬರ್ಗ ಇದ್ರಲ್ಲಿ ಇದ್ದಾಗ ಅವರು ಕಮಿಷನರ್ ಆದಾಗ. ಸೊ ಇಂಥವ್ರನ್ನೆಲ್ಲ ತಗೊಂಡ್ ಬಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಸೇರ್ಸಿದ್ರೆ ಮತ್ತೆ ಸಿಸ್ಟಮ್ ಏನಾಗ್ತದೆ? ಆದ್ರಿಂದ ಇದ್ರಲ್ಲಿ ಹಗರಣ ಅಂದ್ರೆ ಇದು ಬಹುದೊಡ್ಡ ಹಗರಣನೇ. ಎಲ್ಲಾ 13 ಪೋಸ್ಟ್ಗಳನ್ನ ಈಗ ನೇರವಾಗಿ ತಮ್ಗೆ ಎಷ್ಟು ಬೇಕೋ ಅವ್ರಿಗೆ ಮಾರ್ಕ್ಸ್ ಹಾಕಿ ಮಾಡ್ಕೊಂಡು ಹೋದ್ರೆ ಅದು ಮಾರ್ಕ್ಸ್ ಇನ್ನೂವರೆಗೂ ಡಿಸ್ಪ್ಲೇ ಮಾಡಕ್ ರೆಡಿ ಇಲ್ಲ. ಈಗ ನಮ್ ಡಿಮಾಂಡ್ ಅದನ್ನ ಇಮಿಡಿಯೇಟ್ ಎಲ್ಲ ನೋಟಿಫಿಕೇಶನ್ ವಿಡ್ರಾ ಮಾಡ್ರಿ, ಫ್ರೆಶ್ ಆಗಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಶುರು ಮಾಡ್ರಿ ಅಂತ. ಥ್ಯಾಂಕ್ ಯು ರವಿ ಅವರು ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ನಿಯಮಗಳು ಇವರ ಲೆಕ್ಕಕ್ಕೆ ಬರೋದಿಲ್ಲ, ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಅತ್ಯಂತ ರಕ್ಷಣಾತ್ಮಕವಾಗಿ ಒಂದು ವೇಳೆ ಈ ಅಧ್ವಾನ ಗೊತ್ತಾದರೆ ಮತ್ತೆ ಎದುರಾಗಬಹುದಾದ ಕಾನೂನು ಕಂಟಕ ಅದಕ್ಕೊಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದ್ರು ಎನ್ನುವಂತಹದ್ದು. ಒಟ್ಟಾರೆ ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತಮಯ ವಿಚಾರ.